ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಜೇಸ್ ಕಿಚನ್. ನಿಮ್ಗೆ ಏನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ಈ ಸಂಡೇ ಸ್ಪೆಷಲ್ ನಾವು ಒಂದು ಬಿರಿಯಾನಿ ಮಾಡೋಣ. ಎಗ್ ಡ್ರಾಪ್ ಬಿರಿಯಾನಿ ಫ್ರೆಂಡ್ಸ್. ಏನಪ್ಪ ಇದು ಹೊಸ ಹೆಸರು ಅನ್ಕೋತಿದ್ದೀರಾ? ಹಾಗೇನಿಲ್ಲ ಫ್ರೆಂಡ್ಸ್, ಇದನ್ನು ಮೊಟ್ಟೆ ಹೊಡೆದಾಕಿ ಮಾಡೋ ಬಿರಿಯಾನಿ, ಅದನ್ನೇ ಎಗ್ ಡ್ರಾಪ್ ಬಿರಿಯಾನಿ ಅಂತ ಹೊಸ ಹೆಸರು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಒಂದು ಮಸಾಲೆ ರುಬ್ಕೊಳ್ಳೋಣ. ಫಸ್ಟು ಒಂದು ಜಾರ್ ತೊಗೊಳ್ಳಿ, ಅದಕ್ಕೆ ಒಂದು ಅರ್ಧ ಕಪ್ ತೆಂಗಿನ ತುರಿ ಹಾಕ್ಕೊಳ್ಳಿ, ಚಕ್ಕೆ, ಲವಂಗ ಮತ್ತು ಮೆಣಸು, ಒಂದು ಏಲಕ್ಕಿ ಹಾಕ್ಕೊಂಡು, ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ, ಫುಲ್ ಫೈನ್ ಪೇಸ್ಟ್ ಆಗಿರಬೇಕು. ಈಗ ಒಂದು ಕುಕ್ಕರ್ ಇಡಿ, ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಹಾಗೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಬಿರಿಯಾನಿಗೆಲ್ಲ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್, ಅದಕ್ಕೆ ತುಪ್ಪನೂ ಹಾಕ್ಕೊಳ್ಳಿ. ತುಪ್ಪ ಕರಗಿದ ಮೇಲೆ ಸ್ಪೈಸಸ್ ಆ್ಯಡ್ ಮಾಡೋಣ. ಒಂದು ಪಲಾವ್ ಎಲೆ, ಮೊಗ್ಗು, ಕಲ್ಹು, ಕಸೂರಿ ಮೇಥಿ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಸ್ಟಾರ್ ಅನಾನಸ್ ಎಲ್ಲ ಹಾಕ್ಕೊಂಡು ಆರಾಮಾಗಿ ಬರೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಫ್ರೈ ಆದಮೇಲೆ ಒಂದು ದಪ್ಪದ ಈರುಳ್ಳಿನ ಈ ಥರ ಉದ್ದಕ್ಕೆ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಒಂದು ಟೊಮೊಟೊ ದಪ್ಪದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಎಲ್ಲ ಮೆತ್ತಗಾದ್ಮೇಲೆ ನಾವು ಕಾಯಿ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕ್ಕೊಳ್ಳಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡೋವರೆಗೂ ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ಪೈಸಸ್ ಪೌಡ್ರ್ ಆ್ಯಡ್ ಮಾಡೋಣ. ಒಂದು ಅರ್ಧ ಸ್ಪೂನು, ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅರಿಶಿನ, ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಹಾಗೆಯೇ ಗರಂ ಮಸಾಲ ಮತ್ತು ಬಿರಿಯಾನಿ ಪುಡಿ, ಮತ್ತು ಖಾರಕ್ಕೆ 1 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿಲ್ಲ, ಅದಕ್ಕೆ 1 ಸ್ಪೂನ್ ಖಾರದ ಪುಡಿನೇ ಹಾಕ್ಕೋತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿ 1 ನಿಮಿಷ ಕುಕ್ ಮಾಡ್ಕೊಳ್ಳಿ. ಒಳ್ಳೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದಕ್ಕೆ ನಾನು 1 ಗ್ಲಾಸ್ ಅಕ್ಕಿ ತೊಗೋತಾ ಇದ್ದೀನಿ, 2 ಗ್ಲಾಸ್ ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಅಕ್ಕಿನ ನಾನಿಲ್ಲಿ ಒಂದು 20 ನಿಮಿಷ ನೆನೆಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆನೆಸ್ಕೊಳೋದ್ರಿಂದ ಅನ್ನ ನೀಟಾಗಿ ಆಗುತ್ತೆ, ಉದ್ದುದ್ರಾಗುತ್ತೆ. ಈಗ 1 ಗ್ಲಾಸ್ ಅಕ್ಕಿ ಸೇರಿಸ್ತಾ ಇದ್ದೀನಿ. 20 ನಿಮಿಷ ನೆನೆಸ್ಕೊಂಡಿರೋದು. ನೀವು ನೆನೆಸ್ಕೊಂಡಿಲ್ಲ ಅಂದರೂ ನಡೆಯುತ್ತೆ, ನೆನೆಸ್ಕೊಂಡ್ರೆ ಅನ್ನ ಎಲ್ಲ ನೀಟಾಗಿ ಆಗುತ್ತೆ. ಈಗ ಇದಕ್ಕೆ ಒಂದು 4 ಮೊಟ್ಟೆನ ಒಡೆದಾಕಿ ನೋಡಿ, ಈ ರೀತಿಯಾಗಿ ಮೊಟ್ಟೆ ಒಂದೊಂದಕ್ಕೆ ಒಂದ್ರ ಮೇಲೆ ಒಂದು ಹಾಕ್ಕೋಬೇಡಿ, ನೋಡಿಕೊಂಡು ಸ್ವಲ್ಪ ದೂರ ಹಾಕ್ಕೊಳ್ಳಿ. ಈಗ ಮೊಟ್ಟೆ ಒಡೆದಾಕಿದ್ಮೇಲೆ ತಿರುಗಿಸೋದು ಬೇಡ ಫ್ರೆಂಡ್ಸ್, ಮಿಕ್ಸ್ ಮಾಡಬೇಡಿ. ಹಾಗೆಯೇ ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಕುಕ್ ಮಾಡ್ಕೊಳ್ಳಿ. ಈ ಕುಕ್ಕರ್ ಕೂಲಾಗಿದೆ, ಹೇಗಾಗಿದೆ ನೋಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕುಕ್ ಆಗಿದೆ. ಮೊಟ್ಟೆ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ. ಜಾಸ್ತಿ ತಿರುಗಿಸೋದು ಬೇಡ ಫ್ರೆಂಡ್ಸ್, ಮೊಟ್ಟೆ ಎಲ್ಲ ಮೇಲೆ ಇರೋದ್ರಿಂದ ಮೊಟ್ಟೆ ಎಲ್ಲ ಫಸ್ಟ್ ಮೇಲೆ ಇರೋದನ್ನ ಎತ್ತಿಟ್ಬಿಡಿ. ಆಮೇಲೆ ಅನ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಮೊಟ್ಟೆ ಎಲ್ಲ ಪೀಸ್ ಆಗಲ್ಲ, ತಿನ್ನೋವಾಗ ಹಾಗೇ ಇರುತ್ತೆ, ಒಳ್ಳೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಅನ್ನ ಎಲ್ಲ ಕುಕ್ ಆಗಿದೆ, ಮೊಟ್ಟೆನೂ ಕುಕ್ ಆಗಿದೆ. ಮೊಟ್ಟೆ ಎಲ್ಲ ಹಾಗೆ ಎತ್ತಿಟ್ಟು ಅನ್ನನ ಆಮೇಲೆ ಹಾಕ್ಕೊಳ್ಳಿ ಪ್ಲೇಟ್ಗೆ ಸರ್ವ್ ಮಾಡುವಾಗ. ಟೇಸ್ಟ್ ಮಾಡೋಣ ಫ್ರೆಂಡ್ಸ್. ನೋಡಿ, ಒಳ್ಳೆ ದಮ್ ಬಿರಿಯಾನಿ ಥರ ಸೂಪರಾಗಿದೆ. ಟೇಸ್ಟ್ ಮಾಡೋಣ. ರಿಯಲಿ ಫ್ರೆಂಡ್ಸ್, ಸೂಪರಾಗಿದೆ. ನೀವು ಒಂದ್ಸಲಿ ಮನೇಲಿ ಎಗ್ ಡ್ರಾಪ್ ಬಿರಿಯಾನಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.